ಆಗ ಮಲ್ಲಮ್ಮ ಕೂಡ ಮೇಡಮ್ ನನಗೆ ರಕ್ಷಿತಾಗೆ ಬಟ್ಟೆ ಮಾಡಿಕೊಡ್ಬೇಕಂತ ಆಸೆ ಅಂತ ಮಲ್ಲಮ್ಮ ಕೂಡ ಕೇಳಿದ್ರು. ಒಂದು ನೀವು ನೋಡಿರ್ತೀರ ಡಾನ್ಸ್ ಮಾಡಿದ್ರು ಸೈಡ್ ಓಪನ್ ಇರೋ ಡ್ರೆಸ್ ಪರ್ಪಲ್ ಕಲರು, ಅದು ನಮ್ಮದೇ. ಅದು ಅದಾದಮೇಲೆ ಇನ್ನೊಂದು ಗ್ರೀನ್ ಆ್ಯಂಡ್ ಪಿಂಕ್ ಅನುಪಮ ಅವ್ರದ್ದೊಂದು ತುಂಬ ವೈರಲ್ ಆಗಿತ್ತು ಡ್ರೆಸ್ಸು. ಸೊ ಸೇಮ್ ಕಾನ್ಸೆಪ್ಟ್ ಮಾಡಿದ್ದೆ, ಬಟ್ ಗ್ರೀನ್ ಸ್ಕರ್ಟ್ ಮಾಡಿದ್ದೆ. ಓಕೆ. ಅದು ಅನುಪಮ ಅವ್ರದ್ದು ಹೇಗೆ ವೈರಲ್ ಆಗಿತ್ತಂತೆ ಅದಾದಮೇಲೆ ಒಂದು 4-5 ಡಿಸೈನರ್ಸ್ ಅದೇ ಥರ ರೆಪ್ಲಿಕಾ ಮಾಡಿ ಬಿಟ್ಟರು. ದೇ ಡಿಡ್ಂಟ್ ಗಿವ್ ದ ಕ್ರೆಡಿಟ್ ಟು ಅಸ್. ಇನ್ಫ್ಲುಯೆನ್ಸರ್ಸ್ ಎಲ್ಲ ಬಟ್ಟೆ ತೊಗೊಂಡು ಹೋಗ್ತಾರೆ, ಅಂದರೆ ಕಂಪ್ಲೀಟ್ ಫ್ರೀ ಆಗೇ ತೊಗೊಂಡು ಹೋಗ್ತಾರೆ, ಆಮೇಲೆ ಅದನ್ನು ರಿಟರ್ನ್ ಕೊಡ್ತಾರೆ ಹಂಗೆ, ಅಥವಾ ಅವ್ರು ಪೇ ಮಾಡ್ತಾರೆ? ಇಲ್ಲ, ಇನ್ಫ್ಲುಯೆನ್ಸರ್ಸ್ ಮತ್ತು ಆ್ಯಕ್ಟರ್ಸ್ ಆ್ಯಕ್ಟ್ರೆಸ್ ಅಂತ ಯಾರು ಇರ್ತಾರೆ ಅವರು ಫ್ರೀಯಾಗೆ ತೊಗೊಂಡು ಹೋಗ್ತಾರೆ. 45,000 ಗಾನ್ ಲೈಕ್ ದಟ್ ಈಸ್ ಒನ್ ಡಿಸಾಸ್ಟರು. ಓಕೆ. ಈಗ ರಿಯಾಲಿಟಿ ಶೋಗಳಲ್ಲೆಲ್ಲ ಹೋಸ್ಟ್ ಮಾಡ್ತಾರೆ, ಈವನ್ ಅನುಪಮನೇ ಇರ್ಬೋದು, ಹಾಗೆ ಬೇರೆ ಆ್ಯಂಕರ್ಗಳು. ನಾವೇನು ಅಂದ್ಕೊಂಡಿದ್ವಿ ಅಂದರೆ ಅವರಿಗೆ ಚಾನಲ್ ಕಡೆಯಿಂದನೇ ಡಿಸೈನರ್ ಇರ್ತಾರೆ, ಅವರೇ ಪ್ರೊವೈಡ್ ಮಾಡ್ತಾರೆ ಬಟ್ಟೆ, ಡಿಸೈನ್ ಕೂಡ ಅವರೇ ಮಾಡ್ತಾರೆ. ನೀತಾ ಅಶೋಕ್ ಅವರು ದೆವ್ವ ಸೀರಿಯಲಲ್ಲಿ, ಆಯಿತಾ. ಸೊ ದೆವ್ವ ಕಲರ್ ಬಟ್ಟೆ ಹಾಕಲ್ಲ, ಬಟ್ಟೆ ಚೇಂಜ್ ಮಾಡಲ್ಲ. ಹಿಂಗೆ ಬಿಸ್ನೆಸ್ ದುಡ್ಡು ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟ್ ಬಿಟ್ಟು ನೀವು ಹೊರತಾಗಿ ಕೆಲಸ ಮಾಡ್ತಿದ್ರೆ ಅದು ನೋಡಿ, ದುಡ್ಡು ಮಾಡಬೇಕು ಅಂತ ಏನಾದರೂ ಮಾಡಿ ನೀವು ಮ್ಯಾನಿಫೆಸ್ಟ್ ಮಾಡಿ, ನನಗೆ 1 ಲಕ್ಷ ದುಡ್ಡು ಕೂಡಿಡಬೇಕು ಅಂತ, ಅದಾಗಲ್ಲ. ಒಂದು ಡ್ರೆಸ್ ಅದು ಇಷ್ಟು ಹೈಯೆಸ್ಟ್ ಬಜೆಟ್. ಈಗ ನಾವು ಆಮೇಲೆ ತಮ್ಮನೇಲಿ ಹಾಕಕ್ಕೆ ಬೇಕಾಗುತ್ತೆ 5 ಲಕ್ಷದ ಜಾಕೆಟು, 6 ಲಕ್ಷದ ಅಷ್ಟರದೆಲ್ಲ ಇಲ್ಲ, ಅದೆಲ್ಲ ಸುಮ್ಮನೆ ಆಯಿತಾ, ಹೈಪ್ ಮಾಡಿ ಹೇಳ್ತಾರೆ. ಐ ವಿಲ್ ರಿವೀಲ್ ವೆರಿ ಸೂನ್. ನಾವು ವೆಯ್ಟಿಂಗ್. ರಕ್ಷಿತಾ ಶೆಟ್ಟಿಗೂ ಕೂಡ ನೀವು ಕಾಸ್ಟ್ಯೂಮ್ ಮಾಡಿ ಕಳಿಸಿದ್ರಿ, ಅವ್ರಿಗೂ ಕೂಡ ಡಿಸೈನ್ ಮಾಡಿದ್ರಿ. ಯಾವುದೆಲ್ಲ ಹಾಕೊಂಡಿದ್ದಾರೆ, ಎಷ್ಟು ಕಾಸ್ಟ್ಯೂಮ್ ಕಳಿಸಿದ್ರಿ? ಆ್ಯಕ್ಚುಲಿ ಲಾಸ್ಟಿಗೆ ಅದು ಆಗಿದ್ದು ಮಲ್ಲಮ್ಮನವರು ಅವ್ರು ಫಸ್ಟ್ ಮಲ್ಲಮ್ಮ ಬಂದಮೇಲೆ ಬರೀ ನಮ್ಮ ಸಂಭ್ರಮಗಳೇ ಇತ್ತಲ್ಲ, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಸನ್ಮಾನಗಳು ಅದು ಇದು. ಸೊ ವಿ ಆರ್ ಟೋಟಲಿ ಬಿಸಿ. ಇನ್ನೊಂದು 4 ವೀಕ್ಸ್ ಉಳಿದಿತ್ತು. ಆಗ ರಕ್ಷಿತಾ ಅವ್ರ ಸಿಸ್ಟರ್ ಹತ್ರ ಮಾತಾಡ್ತಾಯಿದ್ರು ಮಲ್ಲಮ್ಮ, ಹಾಗೆ ನಾವು ಮಾತಾಡ್ತಾ ಆಗ ಅವರು ನನ್ನ ಡಿಸೈನರ್ ಅಂತೆಲ್ಲ ಗೊತ್ತಾದಾಗ ಕೇಳಿದ್ರು. ಆಗ ಮಲ್ಲಮ್ಮ ಕೂಡ ಮೇಡಮ್ ನನಗೆ ರಕ್ಷಿತಾಗೆ ಬಟ್ಟೆ ಮಾಡಿಕೊಡ್ಬೇಕಂತ ಆಸೆ ಅಂತ ಮಲ್ಲಮ್ಮ ಕೂಡ ಕೇಳಿದ್ರು. ಸೊ ದಟ್ಸ್ ವೆನ್ ವಿ ಡಿಸೈಡೆಡ್ ಟು ಡೂ ದಿಸ್ ಥಿಂಗ್ ಫಾರ್ ರಕ್ಷಿತಾ ಬಟ್ಟೆ. ಸೊ ಫಸ್ಟಿಗೆ 4 ಜೊತೆ ಕಳಿಸಿದ್ವಿ. ಅದರಲ್ಲಿ ಅವರು ಒಂದು ನೀವು ನೋಡಿರ್ತೀರ ಡಾನ್ಸ್ ಮಾಡಿದ್ರು ಸೈಡ್ ಓಪನ್ ಇರೋ ಡ್ರೆಸ್ ಪರ್ಪಲ್ ಕಲರು, ಅದು ನಮ್ಮದೇ. ಅದು ಅದಾದಮೇಲೆ ಇನ್ನೊಂದು ಗ್ರೀನ್ ಆ್ಯಂಡ್ ಪಿಂಕ್ ಅನುಪಮ ಅವ್ರದ್ದೊಂದು ತುಂಬ ವೈರಲ್ ಆಗಿತ್ತು ಡ್ರೆಸ್ಸು. ಸೊ ಸೇಮ್ ಕಾನ್ಸೆಪ್ಟ್ ಮಾಡಿದ್ದೆ, ಬಟ್ ಗ್ರೀನ್ ಸ್ಕರ್ಟ್ ಮಾಡಿದ್ದೆ. ಓಕೆ. ಅದು ಅನುಪಮ ಅವ್ರದ್ದು ಹೇಗೆ ವೈರಲ್ ಆಗಿತ್ತಂತೆ ಅದಾದಮೇಲೆ ಒಂದು 4-5 ಡಿಸೈನರ್ಸ್ ಅದೇ ಥರ ರೆಪ್ಲಿಕಾ ಮಾಡಿ ಬಿಟ್ಟರು. ದೇ ಡಿಡ್ಂಟ್ ಗಿವ್ ದ ಕ್ರೆಡಿಟ್ ಟು ಅಸ್, ಬಟ್ ಮಾಡಿಬಿಟ್ರು. ನಮ್ಮ ವಿಡಿಯೋನು ಯೂಸ್ ಮಾಡಿದ್ರು, ಎಲ್ಲ ಮಾಡಿದ್ರು, ಕ್ರೆಡಿಟ್ ಕೊಡಲಿಲ್ಲ. ಸೊ ಆ ಥರ. ಆ್ಯಂಡ್ ಅವ್ರದ್ದು ಸ್ವಲ್ಪ ಕಡಿಮೆಲೂ ಮಾಡಿದ್ರು, ಯಾಕಂದರೆ ಬಟ್ಟೆಲಿ ಕಾಂಪ್ರಮೈಸ್ ಆಗ್ತಾರೆ. ನಾನು ಬಟ್ಟೆಲಿ ಆಗಲ್ಲ, ನಂಗೆ ಪ್ಯೂರ್ ಬೇಕಂದರೆ ಪ್ಯೂರೇ ಬೇಕು. ನಾನು ಅಮೇರಿಕನ್ ವೆಲ್ವೆಟೇ ಯೂಸ್ ಮಾಡಿರೋದು, ಕ್ರೇಪ್ ವಿತ್ ಹ್ಯಾಂಡ್ ವರ್ಕೆ ಅವ್ರದ್ದು ಬ್ಲೌಸ್ ಮಾಡಿದ್ದು. ಸೊ ನಾನು ಸ್ವಲ್ಪ ಪ್ರೈಸಿಂಗ್ ಮೇಲೆ ಹೋಗುತ್ತೆ ಅವಾಗ. ಸೊ ಆ ಥರದೊಂದು ಮಾಡಿಕೊಟ್ಟಿದ್ದೆ, ಅದನ್ನು ಹಾಕಿದ್ರು ರಕ್ಷಿತಾ ಅವರು. ಆ್ಯಸ್ ಆಫ್ ನಾವು ನಾನು ಕಳ್ಸೋಕ್ಕೆ ಅರೌಂಡ್ 15 ಪೇರ್ಸ್ ಕಳಿಸಿದೆ, 15 to 16 ಪೇರ್ಸ್ ಕಳಿಸಿದೆ. ಬಟ್ ಅವ್ರಿಗೆ ಹಾಕೋಕ್ಕಾಗಿದ್ದು 2 ಪೇರು, ಹಾಕಿದ್ದೆ 2 ಪೇರು. ಅದಾದಮೇಲೆ ತುಂಬ ಲಾಸ್ಟ್ ಮಿನಿಟಿಗೆ ಕಳಿಸಿದೆ, ಅದರಿಂದ ಪ್ರಾಬಬ್ಲಿ ಹಂಗಾಗಿದೆ ಅಂದ್ಕೊಳ್ತೀನಿ. ಬಟ್ ಸಿಕ್ಕಿದಾಗ ಹೇಳಿದ್ರು, ಬಟ್ಟೆ ನಾನು ಹೇಳಿದೆ ನೀವು ಇಟ್ಕೊಂಡು ನಿಮ್ಗೆ ಯಾವಾಗತ್ತೆ ಅವಾಗ ಹಾಕ್ಬಿಟ್ಟು ಕೊಡಿ ಅಂತ. ಸೊ ಅವ್ರ ಹತ್ರನೇ ಇದೆ. ಸೊ ಪ್ರಾಬ್ಲಿ ಶಿಲ್ ವೇರ್ ಇಟ್ ಸೂನ್ ಅಂತ ಅಂದ್ಕೊಂಡಿದ್ದೀನಿ. ಇಂಟರ್ವ್ಯೂಸ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಾಗ ಹಾಕ್ಕೊಂಡು ಬರ್ತಾರೆ ಅಂದ್ಕೊಂಡಿದ್ದೀನಿ. ಎಸ್, ಹಾಕ್ಕೊಂಡು ಬರಲಿ, ನಾವು ಕೂಡ ಅದನ್ನು ನೋಡ್ತೀವಿ. ಬಟ್ ನಂಗೊಂದು ಏನಂದರೆ, ಈಗ ಇನ್ಫ್ಲುಯೆನ್ಸರ್ಸ್ ಎಲ್ಲ ಬಟ್ಟೆ ತೊಗೊಂಡು ಹೋಗ್ತಾರೆ, ಅಂದರೆ ಕಂಪ್ಲೀಟ್ ಫ್ರೀ ಆಗೇ ತೊಗೊಂಡು ಹೋಗ್ತಾರೆ, ಆಮೇಲೆ ಅದನ್ನು ರಿಟರ್ನ್ ಕೊಡ್ತಾರೆ ಹಂಗೆ, ಅಥವಾ ಅವ್ರು ಪೇ ಮಾಡ್ತಾರೆ? ಇಲ್ಲ, ಇನ್ಫ್ಲುಯೆನ್ಸರ್ಸ್ ಮತ್ತು ಆ್ಯಕ್ಟರ್ಸ್ ಆ್ಯಕ್ಟ್ರೆಸ್ ಅಂತ ಯಾರು ಇರ್ತಾರೆ ಅವರು ಫ್ರೀಯಾಗೆ ತೊಗೊಂಡು ಹೋಗ್ತಾರೆ. ತೊಗೊಂಡು ಹೋಗ್ಬಿಟ್ಟು ಇವಾಗ ನನಗೆ ಈ ಫಸ್ಟೆಲ್ಲ ಫ್ರೀ ತಗೊಂಡು ಹೋಗ್ತಿದ್ದವ್ರು ಈಗ ಪೇ ಮಾಡ್ತಿದ್ದಾರೆ. ಇಟ್ಸ್ ಎ ರ್ಯಾಪು. ಬರ್ತಾ ಅದು ಅವರು ಅರ್ನ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ, ಅಥವಾ ಚಾನಲ್ ಅವ್ರು ಕೊಡ್ತಿದ್ದಾರೆ ಬಟ್ಟೆ ಕಾಸ್ಟ್ಯೂಮಿಗೆ ಅಂದಾಗ ದೇ ಪೇ ಅನಿಸುತ್ತೆ. ಅದು ಬಿಟ್ಟರೆ ಇರೋದೇ ಹಾಗೆ, ನಾನು ನಿಮಗೆ ಬಟ್ಟೆ ಕೊಡ್ತೀನಿ, ನೀವು ನನಗೆ ಕ್ರೆಡಿಟ್ ಕೊಡ್ತೀರಾ ಬಟ್ಟೆ. ಓಕೆ. ಸೊ ಅವರ ಪೇಜಲ್ಲಿ ಇವಾಗ ಒಂದು ಪೇಜಲ್ಲಿ ಹಾಕ್ಬೇಕಂದ್ರೂ ಹೌ ಮಚ್ ದೇ ಚಾರ್ಜ್ ಅಲ್ವಾ. ಸೊ ಇಟ್ಸ್ ವೈಸ್ ವರ್ಸ, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ನಾವು ಕೊಡ್ತೀವಿ, ಅವರು ಕ್ರೆಡಿಟ್ ಕೊಡ್ತಾರೆ, ಆ ಥರನೇ ವರ್ಕ್ ಆಗೋದು. ಆಮೇಲೆ ಬಟ್ಟೆ ವಾಪಸ್ ಕೊಡ್ತಾರೆ. ಯಾವುದಾದ್ರೂ ಯುನೀಕ್ ಡಿಸೈನ್ಸ್ ಇದ್ದವ್ರಿಗೆ ತುಂಬ ಇಷ್ಟ ಆಯಿತು ಅಂದರೆ ಸಮ್ಟೈಮ್ಸ್ ದೇ ಆಸ್ಕ್ ಇಟ್ಕೋಬೋದಾ ಅಂತ. ಅವಾಗ ನಾವು ಲಿಬ್ರಲಾಗಿ ಇಟ್ಕೊಳ್ಳಿ ಅಂತ ಹೇಳಿದ್ರೆ
ದೆನ್ ದೇ ವಿಲ್ ಕೀಪ್. ಓಕೆ, ಈಗ ರಿಯಾಲಿಟಿ ಶೋಗಳಲ್ಲೆಲ್ಲ ಹೋಸ್ಟ್ ಮಾಡ್ತಾರೆ, ಇವನ್ ಅನುಪಮನೆ ಇರ್ಬೋದು, ಹಾಗೆ ಬೇರೆ ಆ್ಯಂಕರ್ಗಳು. ನಾವೇನು ಅನ್ಕೊಂಡಿದ್ವಿ ಅಂದರೆ ಅವರಿಗೆ ಚಾನಲ್ ಕಡೆಯಿಂದನೇ ಡಿಸೈನರ್ ಇರ್ತಾರೆ, ಅವರೇ ಪ್ರೊವೈಡ್ ಮಾಡ್ತಾರೆ ಬಟ್ಟೆ, ಡಿಸೈನ್ ಕೂಡ ಅವರೇ ಮಾಡ್ತಾರೆ. ಇವನ್ ಸುದೀಪ್ ಅವರಿಗೂ ಕೂಡ ಡಿಸೈನ್ ಮಾಡೋದು ಅನ್ಸುತ್ತೆ ಅಲ್ವಾ? ಹಂಗೆ ನಾವು ಅನ್ಕೊಂಡಿದೀವಿ. ಇದು ಹಾಗ ಅಥವಾ ಬೇರೆನೇ ಡಿಸೈನರ್ ಈ ತರ ಕೊಲಾಬ್ರೇಷನ್ ಅವರಿಗೆ ಬಟ್ಟೆ ಅವರಿಗೆ ಬಿಟ್ಟಿರ್ತಾರೆ ನನಗೆ ಗೊತ್ತಿರೋ ಪ್ರಕಾರ. ಬಟ್ಟೆ ಇಸ್ ದೇರ್ ಓನ್ ಸೆಲೆಕ್ಷನ್, ಬಟ್ ಅವ್ರ ಚಾನಲ್ ಅಪ್ರೂವಲ್ ತಗೋಬೇಕು. ಸೊ ಅವರಲ್ಲಿ ಸುಮಾರು ಡಿಸೈನರ್ಸ್ ಇರ್ತಾರೆ. ಅವರಿಗೆ ಅವರೆಲ್ಲರನ್ನು ಅಪ್ರೋಚ್ ಮಾಡಿ ಪ್ರಾಬಬ್ಲಿ ದೇ ಸೆಂಡ್ ದ ಡಿಸೈನ್ ಆ್ಯಂಡ್ ಚಾನಲ್ ಯಾವುದನ್ನು ಅಪ್ಲೋಡ್ ಮಾಡುತ್ತೆ ಅದನ್ನು ಹಾಕ್ಕೊಳ್ತಾರೆ. ಬಟ್ ನನ್ನ ವಿಚಾರದಲ್ಲಿ ಬಿಕಾಸ್ ಆಫ್ ಅವರ್ ಯುನೀಕ್ನೆಸ್ ಆ್ಯಂಡ್ ಅವ್ರಿಗೆ ಇಷ್ಟ ಆಗೋದ್ರಿಂದ ಸಮ್ಟೈಮ್ಸ್ ನಮಗೆ ಬಿಟ್ಬಿಡ್ತಾರೆ, ನೀವೇ ಮಾಡಿ ಕಳಿಸಿ. ಒಂದು ಕಲರಿಂಗ್ ಕೆಲವು ಇದಿದೆ, ಲೈಕ್ ಗ್ಲಾಸ್ ವರ್ಕ್ ಇರಬಾರ್ದು, ಕ್ಯಾಮ್ರಾಗಿದಾಗತ್ತಲ್ಲ ಗ್ಲೇಸ್ ಆಗುತ್ತೆ, ಆ್ಯಂಡ್ ಲೈನ್ಸ್ ಇರಬಾರ್ದು, ಚೀತಾ ಪ್ರಿಂಟ್ಸ್ ಇರಬಾರ್ದು, ಆ ಥರ ಕೆಲವು ನಾರ್ಮ್ಸ್ ಇರುತ್ತೆ. ಚೀತಾ ಪ್ರಿಂಟ್ಸ್ ಏನಾಗುತ್ತೆ? ಮೇ ಬಿ ಹಿಂಗಿಂಗ್ ಆಗುತ್ತೆ. ಓಕೆ. ಆಮೇಲೆ ತುಂಬ ಒಂಥರ ಶೈನಿಂಗ್ ಬಟ್ಟೆ ಇದ್ರೂ ಅದು ಕ್ಯಾಮ್ರಾಗೆ ಅಷ್ಟು ಇದಾಗಲ್ಲ. ಸೊ ಅದೊಂದು ಸ್ವಲ್ಪ ನಮಗೆ ಹೇಳ್ತಾರೆ, ಸ್ವಲ್ಪ ಅದನ್ನು ಕೇರ್ ತಗೊಳ್ಳಿ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯಾಟ್ರ್ ಆಗುತ್ತೆ. ನಾವು ಫಸ್ಟ್ ಕೇಳೋದೆ ನಿಮ್ಮ ಹಿಂದಿನ ಸ್ಕ್ರೀನ್ ಯಾವ ಕಲರ್ ಇರುತ್ತೆ ಅಂತ. ಇವಾಗ ಬ್ಲೂ ಇದ್ದು ನಾವು ಬ್ಲೂನೇ ಹಾಕಿದ್ರೆ ಮರ್ಜ್ ಆಗೋಗ್ತಾರೆ, ಗ್ರೀನ್ ಇದ್ದು ಬ್ಲೂ ಇದೆ ಅದು ಇನ್ನೊಂದು ಥರ ಕಾಣುತ್ತೆ. ಸೊ ಅದಕ್ಕೆ ಸೆಟ್ ಆಗೋ ಥರ ವಿ ಪ್ಲ್ಯಾನ್. ಆ್ಯಂಡ್ ದೇ ವಿಲ್ ಸೆಂಡ್ ದ ಪ್ಯಾಲೆಟ್, ಆಯಿತಾ, ಕಲರ್ ಪ್ಯಾಲೆಟ್ ಕಳಿಸ್ತಾರೆ. ಓ, ಅವರೇ ಕಳಿಸ್ತಾರೆ. ಈ ಥರದ್ರಲ್ಲಿ ಇಷ್ಟರೊಳಗೆ ಯಾವುದನ್ನಾದರೂ ಮಾಡಿ ಅಂತ. ಇವಾಗ ನೀತಾ ಅಶೋಕ್ ಅವರು ದೆವ್ವ ಸೀರಿಯಲಲ್ಲಿ, ಆಯಿತಾ. ಸೊ ದೆವ್ವ ಕಲರ್ ಬಟ್ಟೆ ಹಾಕಲ್ಲ, ಬಟ್ಟೆ ಚೇಂಜ್ ಮಾಡಲ್ಲ. ಬಟ್ ಆ ಸ್ಟೋರಿಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ತಂಗಿ ಆದವಳು ದೇವಸ್ಥಾನದಿಂದ ಒಂದಷ್ಟು ಸೀರೆ ಕೊಡೋದು, ದೇವಾನ್ ಗೊತ್ತಿರಲ್ಲ. ಸೊ ಇವರಿಗೆ ಸೀರೆ ಉಡೋಕೆ ಆಪ್ಷನ್ ಸಿಕ್ತು. ಬಟ್ ಅದ್ರ ಹಿಂದೆ ಏನೋ ಅದನ್ನು ಫೈರ್ ಥರ ಕೊಡಬೇಕಲ್ಲ, ಅದು ಮರ್ಜ್ ಆಗಬಾರ್ದು. ಸೊ ಬರೀ ಪರ್ಪಲ್ಸು, ಸೊ ಅದೊಂದು ಶೇಡ್ ಕಾರ್ಡ್ ಕೊಟ್ಟಿದ್ರು. ನಾವು ಅದೇ ಕಲರಲ್ಲಿ ಸಾರಿ ಸೋರ್ಸ್ ಮಾಡಿ ಬ್ಲೌಸ್ ಮಾಡಿ ಅವರು ಸೀರಿಯಲಿಗೆ ಹಾಕಿದ್ದು. ಆ ಥರ ತುಂಬ ವರ್ಕ್ ಇರುತ್ತೆ. ಹೌದು, ಯಾಕಂದರೆ ಕಲರ್ ಅದು ಇದೆಲ್ಲನೂ ಕೂಡ ಮ್ಯಾಟರ್ ಆಗುತ್ತೆ. ಅದು ಕ್ಯಾಮ್ರಾಗೂ ಆಗಬೇಕು, ಅವ್ರಿಗೂ ಆಗಬೇಕು ಅನ್ನೋದಲ್ಲ. ಆ್ಯಂಡ್ ಸ್ಟ್ರೆಂತ್ನೆಸ್ ಆಫ್ ದ ಬಟ್ಟೆ ತುಂಬ ಮ್ಯಾಟರ್ ಆಗುತ್ತೆ. ಈಗ ಕಮ್ಮಿ ರೇಟಿಂದು ಏನೋ ಒಂದು ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ, ಒಂದು ಶೋ ಅಲ್ವಾ ಹಾಕಲಿ ಅಂತ, ಹಿಂಗಂದಾಗ ಹರಿದೋದ್ರೆ ಆನ್ ಕ್ಯಾಮ್ರಾ ಅದು ನಮ್ಮದು, ನಾವು ಬಿದ್ದೋಗ್ತೀವಿ ರೆಪ್ಯುಟೇಷನ್ ವೈಸ್. ಹೀರೋಯಿನ್ಗೂ ಇಟ್ಸ್ ನಾಟ್ ವೆರಿ ಅನ್ಕಂಫರ್ಟೇಬಲ್ ಅಲ್ವಾ ಹಾಗೇನಾದರೂ ಆದರೆ. ಹೌದು. ಆ್ಯಂಡ್ ಮನೋಜ್ ಸರ್ ಅವ್ರದ್ದು ಸೀರಿಯಲ್ದು ಎಂಟೈರ್ ಅವ್ರು ಏನು ಹಾಕಿದ್ದಾರೆ ಅದೆಲ್ಲ ನಮ್ಮದೇ. ನೈಸ್. ಸೊ ಕಾಸ್ಟ್ಯೂಮ್ ಅಂತ ಹೇಳಿದಾಗ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಕೂಡ ಒಬ್ಬರು ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಒಂದು ಸೀರಿಯಲಲ್ಲಾಗಲಿ, ಇನ್ಫ್ಲುಯೆನ್ಸರ್ ಆಗಲಿ, ಯಾವುದೇ ಫಂಕ್ಷನ್ಗೆ ಹೋದ್ರು ಯಾವುದಕ್ಕೂ ಆ ಕಾಸ್ಟ್ಯೂಮೇ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈಗ ನೀವು ಕಾಸ್ಟ್ಯೂಮ್ ರೆಡಿ ಮಾಡ್ತಾ ಇರಬೇಕಂದ್ರೆ ಏನು ಒಂದು ಸ್ಟ್ರಗಲ್ ಅನ್ನೋದಿತ್ತು ಅಂತ? ಸ್ಟ್ರಗಲ್ ಅನ್ನೋದಕ್ಕಿಂತಲೂ ಕೂಡ ನಾನು ನಾರ್ಮಲಿ ಬೇಸಿಕ್ ಒಂದು ಸ್ವಲ್ಪ ಈಗ 1 ಇಂಚು ಆ ಕಡೆ ಈ ಕಡೆ ಕಟ್ಟಾದ್ರು ಇಡೀ ಬಟ್ಟೆನೇ ಹಾಳು, ಆಮೇಲೆ ನೀವು ಏನೂ ಮಾತಾಡೋಂಗಿಲ್ಲ, ಅಡ್ಜಸ್ಟ್ ಮಾಡೋಕ್ಕಾಗಲ್ಲ, ಪ್ಯಾಚ್ ವರ್ಕ್ ಮಾಡೋಕ್ಕಾಗಲ್ಲ. ಆ ವಿಷಯದಲ್ಲಿ ಐ ಆಮ್ ಲಕ್ಕಿ ಬಿಕಾಸ್ ಮೈ ಮಾಸ್ಟರ್ ಆ್ಯಂಡ್ ಟೇಲರ್ ಆರ್ ರಿಯಲಿ ಗುಡ್. ಸೊ ಅವ್ರು ಇರೋದ್ರಿಂದ ನನಗೆ ಯಾವ ಪ್ರಾಬ್ಲಮ್ ಇಲ್ಲ. ಇಲ್ಲಿ ತನಕ ಆ ಥರ ಆಗಿಲ್ಲ. ಒಂದೇ ಒಂದು ಸಲ, ಅದು ಮೈ ಓನ್ ಕಸಿನ್ಸ್ ಬ್ಲೌಸು, ಈ ಸೀರೆಗೆ ಏನು ಡಿಸೈನ್ ಕೊಟ್ಟಿದ್ಲಿ ಈ ಬ್ಲೌಸಿಗೆ, ಅದನ್ನು ಆ ಬ್ಲೌಸಿಗೆ ಏನು ಕೊಟ್ಟಿದ್ರು ಈ ಬ್ಲೌಸಿಗೆ, ಅದು ನನ್ನ ತಮ್ಮನ ಮಗಳೇ, ಚಿಕ್ಕಪ್ಪನ ಮಗಳು, ಅದೊಂದು ಹೆಚ್ಚು ಕಮ್ಮಿ ಆಗಿತ್ತು. ಸ್ವಲ್ಪ ಬಂದ್ಬಿಟ್ಟು ಮಾಸ್ಟರ್ಜಿ ನಾನು ಇದಕ್ಕೆ ಹೇಳಿದ್ದು ಎರಡು ನೀವೇ ಹಾಕೋದಲ್ಲ ಮೇಡಮ್ ಅಂದ್ರೆ ಅವರು ಅಂತ. ಶಿ ವಾಸ್ ಲೈಕ್ ಓಕೆ ಪಾಪ. ಆ್ಯಂಡ್ ಆ ಥರ ಬಂದಿಲ್ಲ ಅಂತಲ್ಲ. ಒಂದು ಸಲ ನನಗೆ ಸ್ವಲ್ಪ ಪರಿಚಯ ಇರೋರು ಬಂದು ಕಾಂಟ್ಯಾಕ್ಟ್ ಮಾಡಿದರು, ಮದುವೆಗೆ ಬಟ್ಟೆ ಬೇಕು ಅಂತ ಹೇಳ್ಬಿಟ್ಟು. ಹಿ ವರ್ಕ್ಸ್ ಇನ್ ಆ್ಯಸ್ ಎ ಸ್ಟೈಲಿಶ್ ಫಾರ್ ಹಿಂದಿ ಮೂವೀಸ್ ಆ್ಯಂಡ್ ಆಲ್, ಆಯಿತಾ, ವೆರಿ ಗುಡ್ ಪೊಸಿಷನಲ್ಲಿರೋಂಥವ್ರು. ಸೊ ನಾನು ಇರಲಿಲ್ಲ, ನನಗೆ ಫೋನಲ್ಲಿ ಹೇಳಿದರು ನಂಗೆ ಬಟ್ಟೆ ಬೇಕು ಮಾಡಿಸ್ಕೊಳ್ತೀನಿ ಅಂತ. ಮಾಸ್ಟರ್ಜಿ ಹತ್ರನೇ ಮಾತಾಡಿ ಎಲ್ಲ ಮಾಡಿದ್ರು. ಸೊ ನಾನು ಬಂದುಬಿಟ್ಟು ಜಾಕೆಟು ಅದು ಇದು ಅಂತ ಮಾಡಿಸ್ಕೊಂಡಿದ್ರು. ಅರೌಂಡ್ 45,000 ಏನೋ ಬಿಲ್ ಆಗಿತ್ತು. ಬಟ್ಟೆ ತೊಗೊಂಡೋಗಿದ್ದಾರೆ ಬಂದು. ಅವತ್ತು ನಾನು ಇರಲಿಲ್ಲ, ನಾನು ಮ್ಯಾಡಮ್ಗೆ ಗೂಗಲ್ ಪೇ ಮಾಡ್ತೀನಿ ಅಂತ ಬಟ್ಟೆ ತೊಗೊಂಡೋಗಿದ್ದಾರೆ. ಆಮೇಲಿಂದ ನಂಬರ್ ಚೇಂಜ್ ಆದರೆ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ಇದರಲ್ಲಿ ವಾಟ್ಸಪ್ಪಲ್ಲಿ ಹೇಳುತ್ತೆ ಇಂಥವ್ರು ಇಂಥ ನಂಬರಿಗೆ ಚೇಂಜ್ ಆಗಿದ್ದಾರೆ ಅಂತ. ಸೊ ಐ ಗಾಟ್ ದ ನಂಬರ್, ಐ ಕಾಲ್ಡ್, ದೆನ್ ಈ ಸೆಡ್ ನೋ ಮ್ಯಾಮ್ ಐ ಆಮ್ ಸೆಂಡಿಂಗ್ ಅಂತ ಹೇಳ್ಬಿಟ್ಟು ಆ ಫೋನು ಇಲ್ಲ. ಆಮೇಲೆ ನಾನು ಅಂದ್ಕೊಂಡೆ, ನಾನು ದುಡ್ಡು ಕೇಳೋದು, ಅವ್ನು 25 ನಂಬರ್ ಚೇಂಜ್ ಮಾಡೋದು ಬೇಡವೇ ಬೇಡ, ಬಿಟ್ಟಾಕು, ನನ್ನ ಋಣದಲ್ಲೇ ನೀನಿರು ಅಂದ್ಬಿಟ್ಟು ಬಿಟ್ಟಾಕ್ತೆ. ಗಾನ್ ಲೈಕ್ ದಟ್ ಈಸ್ ಒನ್ ಡಿಸಾಸ್ಟರು. ಆಮೇಲೆ ಇನ್ನೊಂದು ಒಂದು ವೆಡ್ಡಿಂಗ್, ಶೀ ಈಸ್ ಆಲ್ಸೋ ಎ ನೋ ನೇಮ್, ಸೀರಿಯಲಲ್ಲೆಲ್ಲ ತುಂಬ ಅಂತ ಇದ್ದಂಥವ್ರು, ತೆಲುಗು ಸೀರಿಯಲೆಲ್ಲ ಮಾಡಿದಂಥವ್ರು. ಅವರು ನನ್ನ ಹತ್ರ ಅವ್ರ ವೆಡ್ಡಿಂಗ್ ಇದಕ್ಕೆ ಬಂದರು.
ಸೊ ಶಿ ವಾಸ್ ವೆರಿ ಪರ್ಟಿಕ್ಯುಲರ್, ಹಿಂಗಿರ್ಬೇಕು. ಸೊ ನಾನು ಹಂಗಂಗೆ ಫಸ್ಟ್ ಒಂದು ಮಾಡಿದ್ವಿ, ಅದು ಏಕ್ದಮ್ ರಿಜೆಕ್ಟ್ ಆಯಿತು. ಬಟ್ ನಾನು ಅವಾಗ ಒಂದು 12,000 ಖರ್ಚು ಮಾಡಿದ್ದೆ ಅಷ್ಟೇ. ಅದಾದಮೇಲೆ ನಂಗೆ ಈ ಥರ ಬಟ್ಟೆ ಬೇಕು ಅಂದರು, ಆ ಥರ ಬಟ್ಟೆ ಬಂತು. ಹೀಗೆ ವರ್ಕ್ ಬೇಕು ಅಂದರು, ಆ ಥರ ವರ್ಕ್ ಬಂತು. ಎಲ್ಲ ಆಯಿತು. ಅವ್ರು ಹೇಗೆ ಕೇಳಿದ್ರು ಆಲ್ಮೋಸ್ಟ್ ನಾವು ಹಾಗೆ ಮಾಡಿದ್ದೀವಿ, ಅವ್ರು ಹೇಗೆ ಹೇಳಿದ್ದಾರೆ ಹಾಗೆ. ಹ್ಯಾಂಡ್ ವರ್ಕು, ಫುಲ್ ಹ್ಯಾಂಡ್ ವರ್ಕ್ ಮಾಡಿದ್ರೆ 2-3 ಲಕ್ಷ ಆಗುತ್ತೆ. ಸೊ ಮಿಷಿನ್ ಮತ್ತು ಹ್ಯಾಂಡ್ ಮಿಕ್ಸ್ ಮಾಡಿ ಅಂದರು, ಅದನ್ನೂ ಮಾಡಾಯಿತು. ಎಲ್ಲ ಸೆಟ್ ಆಯಿತು. ಅರೌಂಡ್ ನನಗೆ ಖರ್ಚೆ ಒಂದು 75,000 ಬಂದಿತ್ತು, ಬಟ್ಟೆ ವರ್ಕು ಎಲ್ಲ. ಒಂದು ಡ್ರೆಸ್ಸಿಗೆ ವೆಡ್ಡಿಂಗ್. ಇಟ್ಸ್ ಹೆವಿ ಗೌನ್, ಹೆವಿ ಸ್ಕರ್ಟ್ ಆ್ಯಂಡ್ ದಿಸ್ ಆಯಿತಾ. ಬಟ್ಟೆ ಆಮೇಲೆ ಅವ್ರ ಹುಡುಗ ಅಂದರೆ ಎಲ್ಲದೂ ಸೇರಿ 3 ಬಟ್ಟೆ, ಒಂದಲ್ಲ. ಆ ಬಟ್ಟೆ ಅವ್ರ ಹುಡುಗನಿಗೆ ಒಂದು ಸೂಟ್ ಅಂತ ಮಾಡೋಕ್ಕೆ ಹೇಳಿದರು, ಅದಕ್ಕೆ ತಂದಿರೋ ಬಟ್ಟೆ. ಮತ್ತು ಅದು ಶಿ ಕೇಮ್, ಆ ಹುಡುಗನ ಸೂಟ್ ಬಟ್ಟೆ ಶಿ ಸೈಡ್ ಇಲ್ಲ ನಂಗೆ ಇದು ಯಾಕೋ ಇಷ್ಟ ಆಗ್ತಿಲ್ಲ. ಅವ್ರು ಕಳಿಸಿರೋ ಫೋಟೋ ರೆಫರೆನ್ಸಲ್ಲೇ ತಂದಿದ್ದು, ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ ಹಾಗೆ ಇತ್ತು. ಬಟ್ ಏನೋ ಇದು ಮಾಡಿ ಓಕೆ ಫೈನ್ ಬಿಡು, ಅದು ನಮ್ಗೆ ಯೂಸ್ ಆಗುತ್ತೆ ಅಂದ್ಕೊಂಡು ಸುಮ್ಮನೆ ಆದ್ವಿ. ಇದನ್ನು ಹಾಕಿ ನೋಡಿದ್ರು, ಎಲ್ಲ ನೋಡಿದ್ರು. ಆ್ಯಂಡ್ ಶಿ ಸೈಡ್ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಆಲ್ಟ್ರೇಷನ್ ಇತ್ತು. ಶಿ ಸೈಡ್ ಅದನ್ನು ಮಾಡಿ ನಾಳೆ ತರಿಸ್ಕೊಳ್ತೀನಿ, ಅಂಡನ್ಸು ಮಾಡ್ಕೊಳ್ತೀನಿ. 3 ದಿನ ಆಯಿತು ಮದುವೆಗೆ ಅಂತೇಳಿ ಹೋದರು. ದೆನ್ ಶಿ ವೆಂಟ್ ಶಾಪಿಂಗ್ ಆಯಿತಾ. ಅಲ್ಲಿ ಏನೋ ನೋಡಿದ್ದಾರೆ, ಶಿ ಬಾಟ್ ದಟ್ ಅನಿಸುತ್ತೆ. ಆ್ಯಂಡ್ ಶಿ ಸೈಡ್ ಐ ಆಮ್ ನಾಟ್ ಹ್ಯಾಪಿ ವಿತ್ ಇಟ್, ನಂಗೆ ವೆಡ್ಡಿಂಗ್ ದಿನ ಈ ಥರ ಬಟ್ಟೆ ಹಾಕೋಕ್ಕೆ ಇಷ್ಟ ಇಲ್ಲ, ದಟ್ ದಿಸ್ ಆ್ಯಂಡ್ ಆಲ್. ಆ್ಯಂಡ್ ಶಿ ಸ್ಪೋಕ್ ಸಮ್ ನಾನ್ಸೆನ್ಸ್ ವಿಚ್ ಐ ಡಿಂಟ್ ಲೈಕ್ ಇಟ್. ಇಟ್ಸ್ ಓಕೆ ಲೀವ್ ಅಂತ. ಸೊ ಅದಾದಮೇಲೆ ಅವ್ರು ನಂಗೆ ಅಡ್ವಾನ್ಸ್ 10,000 ಪೇ ಮಾಡಿದರು. ಅದೇನೋ ನೊಣ ತಿಂದು ಜಾತಿ ಕೆಡಿಸ್ಕೋಬಾರ್ದು ಅಂತ ನಮ್ಮ ಕಡೆ ಹೇಳ್ತಾರೆ ಆಯಿತಾ. ತಿಂದರೆ ಕುರಿನೇ ತಿನ್ನು ಅಂತ, ಇಲ್ಲ ಕೋಳಿನೇ ತಿನ್ನು, ನೊಣ ತಿನ್ನಬೇಡ ಅಂತ. ಸೊ ನನಗೆ 10,000 ಬೇಡ ನನಗೆ. ಅದಕ್ಕೆ ನಾನೇನು ಮಾಡಿದೆ, ಅದನ್ನು ವಾಪಸ್ ಹಾಕ್ತೆ. ಐ ಎಕ್ಸ್ಪೆಕ್ಟೆಡ್ ಅಟ್ಲೀಸ್ಟ್ ಒಂದು ಐ ಆಮ್ ಸಾರಿ, ಇಲ್ಲ ಒಂದು ಥ್ಯಾಂಕ್ಸ್ ಏನಾದರೂ ಬರುತ್ತೆ ಅಂತ. ಬಟ್ ದಟ್ ಗರ್ಲ್ ಡಿಂಟ್ ಹ್ಯಾಡ್ ದಟ್ ಮಚ್ ಆಫ್ ಕರ್ಟಿಸಿ ಆಲ್ಸೋ ಟು ಸೇ ಸಾರಿ ಆರ್ ಏನೋ ಹೀಗಾಯಿತು ಬಿಡಿ, ಆ ಥರ ಇಲ್ಲ. ದೆನ್ ಅದು ಮದುಮಗಳು ಅಂತ ಬಂದಾಗ ಅವ್ರಿಗೆ ಅರ್ಶಿನ ಕುಂಕುಮ ಸಾರಿ ಎಲ್ಲ ಕೊಟ್ಟು ಐ ಟ್ರೀಟೆಡ್ ಅವರ್ ವೆಲ್ ಆ್ಯಂಡ್ ಸೆಂಟರ್ ಆಲ್ಸೋ, ಬಿಕಾಸ್ ಗೊತ್ತಿರೋರಲ್ವಾ ಅಂತ. ಬಟ್ ಅದು ನನಗೆ ದುಡ್ಡಿನ ಬಗ್ಗೆ ನಾನು ನಿಜವಾಗ್ಲೂ ತಲೆ ಕೆಡಿಸ್ಕೊಂಡಿಲ್ಲ, ಇವಾಗಲೂ ತಲೆ ಕೆಡಿಸ್ಕೊಳ್ತಿಲ್ಲ. ಬಟ್ ದೇರ್ ವಾಸ್ ಎ ವೇ ಟು ಸೇ ಇಟ್, ಶಿ ಡಿಂಟ್ ಡೂ ದ್ಯಾಟ್. ನಂಗೆ ಅದು ತುಂಬ ನನಗೆ ಹಾಂಟ್ ಮಾಡ್ತಾ ಇರುತ್ತೆ ಅವಾಗವಾಗ. ಅದು ಮನುಷ್ಯರು ನಂಬೇಕಾದ್ರೆ ಒಂದು ಸಲ ಏನಾಗುತ್ತೆ ಗೊತ್ತಾ, ನೀವೊಂದು ಫ್ಲೋಲ್ಲಿ ಹೋಗ್ತಾ ಇರ್ತೀರ, ನೀವೇ ಅಂತ ಇಟ್ಕೊಳ್ಳಿ. ನಾನು ನಿಮ್ಮ ಹತ್ರ ಬರ್ತೀನಿ, ಚೆನ್ನಾಗಿ ಮಾತಾಡ್ತಿರ್ತೀನಿ, ನಂಗೆ ಪ್ರಾಬ್ಲಮ್ ಇದೆ, ಒಂದು 10,000 ದುಡ್ಡು ಕೊಡಿ ಅಂತ ಕೇಳ್ತೀನಿ. ನೀವು ಕೊಡ್ತೀರಾ, ನಾನು ತೊಗೊಳ್ತೀನಿ. ನಿಮಗೆ ದೇವ್ರು ಕೊಟ್ಟಿರ್ತಾನೆ, ಇನ್ನೊಬ್ರು ಯಾರಿಗೋ ಹೆಲ್ಪ್ ಮಾಡಬೇಕು ಅಂತ ಇರ್ತೀರ, ಇನ್ಯಾರೋ ಕೇಳೋಕ್ಕೆ ಬರ್ತಾ ಇರ್ತಾರೆ. ನಾನು ದುಡ್ಡು ತೊಗೊಂಡು ಆಮೇಲೆ ನಾನು ತೊಗೊಂಡೇ ಇಲ್ಲ, ಯಾವಾಗ ಕೊಟ್ಟಿದ್ರಿ, ಏನು ಪ್ರೂಫ್ ಇದೆ ಅಂದ್ಬಿಟ್ಟೆ ಅಂತ ಇಟ್ಕೊಳ್ಳಿ. ಇನ್ನೊಬ್ರು ಬಂದಿರ್ತಾರಲ್ಲ, ಅವ್ರಿಗೆ ನೀವು ಹೆಲ್ಪ್ ಮಾಡ್ತೀರಾ? ಇಲ್ಲ ಅಲ್ವಾ, ಯೋಚನೆ ಮಾಡ್ತಿರಲ್ಲ. ಸೊ ನನ್ನ ಪಾಪ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ, ನಿಮಗೆ ಮೋಸ ಮಾಡಿದಲ್ಲದೆ ಅಲ್ಲೊಂದು ಕಡೆ ಸಹಾಯ ಹೋಗೋದನ್ನು ನಾನು ನಿಲ್ಲಿಸ್ದೆ ಅಲ್ವಾ. ಸೊ ಈಗೇನಾಗುತ್ತೆ, ನಾನು ಇನ್ಯಾವುದೇ ವೆಡ್ಡಿಂಗ್ ಆರ್ಡರ್ ಬಂದರೂ 100 ಸಲ ಯೋಚಿಸ್ತೀನಿ. ಪ್ರಾಬಬ್ಲಿ ಅರ್ಧ ದುಡ್ಡು ತೊಗೊಂಡು ಮಾಡ್ತೀನಿ ಆಯಿತಾ. ಅಥವಾ ಯಾರಿಗೂ ಹೆಲ್ಪ್ ಮಾಡ್ಬೇಕಂತಿದ್ರು ಒಂದು ಸಲ ಯೋಚನೆ ಮಾಡ್ತೀನಿ, ಯಾಕೆ ಅವಳು ಮಾಡ್ದಂಗೆ ಇವರು ಮಾಡಿಬಿಟ್ರೆ ಅಂತ ಒಂದು ಬರುತ್ತೆ. ಸೊ ದಟ್ಸ್ ವಾಟ್. ಸೊ ಎಲ್ಲ ಥರ ಇದೆ. ಒಂದು ಸ್ಟಾರ್ಟಪ್ ಅಂತ ಮಾಡಿದಾಗ, ಒಂದು ಬಿಸ್ನೆಸ್ ಅಂತ ಆದಾಗ ಎಲ್ಲನೂ ಇರುತ್ತೆ. ಬಟ್ ನೀವು ತುಂಬ ಅದಕ್ಕೆ ಏನು ಹೇಳ್ತೀರಾ, ಹಿಂಗೆ ಬಿಸ್ನೆಸ್ ದುಡ್ಡು ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟ್ ಬಿಟ್ಟು ನೀವು ಹೊರತಾಗಿ ಕೆಲಸ ಮಾಡ್ತಿದ್ದೀರಾ. ಅದು ನೋಡಿ, ದುಡ್ಡು ಮಾಡಬೇಕು ಅಂತ ಏನಾದರೂ ಮಾಡಿ ನೀವು ಮ್ಯಾನಿಫೆಸ್ಟ್ ಮಾಡಿ, ನನಗೆ 1 ಲಕ್ಷ ದುಡ್ಡು ಕೂಡಿಡಬೇಕು ಅಂತ. ಅದಾಗಲ್ಲ. ಆ 1 ಲಕ್ಷದ ಹತ್ರ ಹೋಗ್ತೀರಾ, ಏನೋ ಒಂದು ಬರುತ್ತೆ, ಖರ್ಚು ಮಾಡ್ತೀರಾ ಆಯಿತಾ. ಅದೇ ನೀವು ಅಂದ್ಕೊಳ್ಳಿ, ನಾನೊಂದು ಮನೆ ತೊಗೋಬೇಕು ಅಂತ, ನೀವು ತೊಗೊಳ್ತೀರಾ. ದಟ್ಸ್ ಹೌ ಇಟ್ ವರ್ಕ್ಸ್. ನಾನು ದುಡ್ಡು ಮಾಡ್ತೀನಿ, ಲಕ್ಷ್ಮಿನ ಕೂಡಿಡ್ತೀನಿ ಅಂದರೆ ಅವಳು ನಿಲ್ಲಲ್ಲ, ಓಡದೆ. ಅದ್ರ ಬದಲು ನಾನು ಐಶ್ವರ್ಯವಂತಳಾಗ್ತೀನಿ, ಧನಲಕ್ಷ್ಮಿಗಿಂತ ಜಾಸ್ತಿ ಐಶ್ವರ್ಯವಂತಳಾಗ್ತೀನಿ, ಐ ವಾಂಟ್ ಟು ಬಿ ಲೈಕ್ ಪ್ರಾಸ್ಪರ್ಡ್ ಅಂತ ಹೇಳಿದ್ರೆ ಅದಾಗತ್ತೆ. ಸೊ ಐ ಬಿಲೀವ್ ಇನ್ ದಟ್. ಇನ್ ದ ಪ್ರೋಸೆಸ್ ಮನಿ ಬಂದೇ ಬರುತ್ತೆ, ಎಲ್ಲಿ ಹೋಗುತ್ತೆ. ನೀವು ಕಷ್ಟಪಟ್ಟಿದ್ದಕ್ಕೆ ದುಡ್ಡು ಬರದೇ ಇರುತ್ತಾ? ಬರುತ್ತೆ. ಇಟ್ ಮೇ ಟೇಕ್ ಟೈಮ್. ಇವ್ರ ಹತ್ರ ಇಲ್ಲದಿದ್ರೆ ಇನ್ನೊಬ್ರ ಹತ್ರ ಬರುತ್ತೆ. ದಟ್ಸ್ ವಾಟ್ ಐ ಬಿಲೀವ್ ಆ್ಯಂಡ್ ಐ ವರ್ಕ್. ಸೊ ಹಾಗೆ ನಡ್ಕೊಂಡು ಹೋಗ್ತಿದೆ. ಟಚ್ಚು ಡಿಲಿ ತನಕ ಅದೇ ವರ್ಕು ಆಗಿದೆ. ಹಾಗೆ ಆಗಲಿ, ಇನ್ನಷ್ಟು ಬ್ರ್ಯಾಂಡ್ ಜಾಸ್ತಿ ಬೆಳೀಲಿ, ಇನ್ನು ಎಲ್ಲ ಆ್ಯಕ್ಟರ್ಸ್, ಫೇಮಸ್ ಪರ್ಸ್ನಾಲಿಟೀಸ್ಗೆಲ್ಲ ನೀವೇ ಥ್ಯಾಂಕ್ ಯು ಡಿಸೈನ್ ಮಾಡೋ ಥರ ಆಗಲಿ, ಅದು ಇಂಪಾರ್ಟೆಂಟ್ ಅಲ್ವಾ. ಅದ್ರ ಜೊತೆಗೆ ನಮಗೆ ಅದೇ ನಾವು 1 ವರ್ಷ ಈವೆಂಟ್ ಮಾಡಿದ್ವಿ, ಅದೇ ಮಿಸಸ್. ಸೊ ದಟ್ ಬಾಟ್ ಲಾಡ್ ಆಫ್ ನೇಮ್ ಆ್ಯಂಡ್ ಫೇಮ್. ಅದಾದಮೇಲೆ ಮಲ್ಲಮ್ಮನವರಿಂದ ತುಂಬಾ ಹೆಸರು ಮಾಡಿದ್ವಿ. ಸೊ ಈಗ ನೆಕ್ಸ್ಟ್ ಪ್ಲ್ಯಾನ್ ಅಂತ ನಾವು ನಮ್ಮ ಟೀಮು ವಿ ಆರ್ ಪ್ಲ್ಯಾನಿಂಗ್ ಟು ಗೆಟ್ ಇನ್ ಟು ಕ್ಲಾದಿಂಗ್ ಲೈನ್. ಬಿಕಾಸ್ ನನಗೆ ಎಲ್ಲಿ ಹೋದರೂ ಕಾಂಪ್ಲಿಮೆಂಟ್ ಸಿಗೋದು ನನ್ನ ಸೀರೆಗೆ ಜಾಸ್ತಿ. ಆ್ಯಂಡ್ ನಾನು ಚೂಸ್ ಮಾಡೋ ಕಲರ್ ಕಾಂಬಿನೇಷನ್ಗೆ ಅದಕ್ಕೆ ಜಾಸ್ತಿ ಕಾಂಪ್ಲಿಮೆಂಟ್ ಸಿಗೋದು. ನನ್ನ ಪೇಜ್ ನೋಡಿದವರು ಅದನ್ನೇ ಹೇಳೋದು. ಸೊ ನಾವು ಯಾಕೆ ಒಂದು ಎಫೋರ್ಡಬಲ್ ಪ್ರೈಸಲ್ಲಿ ಚಂದ ಕಾಂಬಿನೇಷನಲ್ಲಿ ಸಾರೀಸ್ನ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡು ವಿ ಆರ್ ವರ್ಕಿಂಗ್ ಫಾರ್ ಇಟ್. ನೋಡೋಣ ಹೇಗಾಗುತ್ತೆ, ಎಲ್ಲಿಗೆ ಹೋಗುತ್ತೆ ಅಂತ. ಪ್ರಾಬ್ಲಿ ಒನ್ ಡೇ ಐ ಮೇ ಟಾಕ್ ಅಬೌಟ್ ಅವರ್ ಬ್ರ್ಯಾಂಡ್
ವಿತ್ ಯು ಸಕ್ಸಸ್ಫುಲ್ ಆದಾಗ. ಯಾಕಂದ್ರೆ ನಾನು ಅದಕ್ಕೆ ಟೈಮ್ ತಗೋಬೇಡಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಕ್ವಿಕ್ ಆಗೇ ಸ್ಟಾರ್ಟ್ ಮಾಡಿ, ಬಿಕಾಸ್ ಸ್ಯಾರಿ ಸೆಲೆಕ್ಷನ್ಸ್ ಮತ್ತೆ ನಿಮ್ಗೆ ನಾಲೆಜ್ ಇರುತ್ತಲ್ಲ ಯಾವ ಸ್ಯಾರೀಸ್. ಆ್ಯಂಡ್ ಈಗ ಯಾರೇ ಎಷ್ಟೇ ಹೇಳಿದ್ರು ಬಜೆಟ್ ಫ್ರೆಂಡ್ಲಿ ಕೊಡ್ತೀವಿ ಅಂತ ಹೇಳಿದ್ರು, ಅವ್ರಿಗೆ ಗೊತ್ತಿರುತ್ತೆ ಏನೋ ಒಂದು ನೋಡ್ಕೊಂಡು ಕೊಟ್ಟಿರ್ತಾರೆ. ಸೊ ನಿಮಗೆ ನಾಲೆಜ್ ಇರೋದ್ರಿಂದ ಒಂದು ಒಳ್ಳೆ ಪ್ರಾಡಕ್ಟ್ ಒಳ್ಳೆಯವ್ರಿಗೆ ತಲುಪುತ್ತೆ, ಯಾರಿಗೆ ಬೇಕು ಅವ್ರಿಗೆ ತಲುಪುತ್ತೆ ಅನ್ನೋದಾದ್ರೆ ಬೇಗನೆ ಶುರು ಮಾಡಿ. ಆಲ್ ದ ಬೆಸ್ಟ್ ಫಾರ್ ದಟ್. ಥ್ಯಾಂಕ್ ಯು, ಮೀನ್ಸ್ ಎ ಲಾಟ್. ಎಸ್, ತುಂಬ ಖುಷಿ ಆಯಿತು. ಬಟ್ ನನಗೆ ಒಂದು ಕ್ವಶನ್ ಏನು ಅಂದರೆ, ನೀವು ಹೈಯೆಸ್ಟ್ ಬಜೆಟ್ನ ಡ್ರೆಸ್ ಯಾವ್ದು ಮಾಡಿದ್ದೀರಿ? ಯಾವ್ದು ನಿಮ್ಮ ಒಂದು ಡ್ರೆಸ್ ಅದು ಇಷ್ಟು ಹೈಯೆಸ್ಟ್ ಬಜೆಟ್? ಮೋಸ್ಟ್ಲಿ ನನಗೆ ನಾನು ಮಾಡ್ಕೊಂಡಿರೋದೇ ಜಾಸ್ತಿ ಹೈಯೆಸ್ಟ್ ಬಜೆಟ್ ಅನ್ಸುತ್ತೆ. ಎಷ್ಟು ಒಂದು ರೇಂಜ್ ಅಂದ್ರೆ? ಈಗ ನಾವು ಆಮೇಲೆ ತಮ್ನೇಲ್ಗೆ ಹಾಕಕ್ ಬೇಕಾಗುತ್ತೆ 5 ಲಕ್ಷದ ಜಾಕೆಟ್, 6 ಲಕ್ಷದ. ಅಷ್ಟದೆಲ್ಲ ಇಲ್ಲ, ಅದೆಲ್ಲ ಸುಮ್ಮನೆ ಆಯ್ತಾ, ಹೈಪ್ ಮಾಡಿ ಹೇಳ್ತಾರೆ. ಕಮಾನ್, ಅಷ್ಟೆಲ್ಲ ಸತೀಶ್ ಅವ್ರಿಗೆ ನಾವು ಹೇಳ್ಬೇಕಾಗುತ್ತಲ್ಲ ನೆಕ್ಸ್ಟ್ 5 ಲಕ್ಷದ ಅಂತ. ಅದಕ್ಕೆ ಇಲ್ಲ ಆಕ್ಚುಲಿ ಏನು ಹೇಳಿ, ಹೈಯೆಸ್ಟ್ ಅಂತ ಅಂದ್ರೆ ನನ್ನೊಂದು ಬ್ಲೌಸ್ ಒಂದು 32,000 ಆಗಿತ್ತು, ವಿಚ್ ವಾಸ್ ಫುಲ್ ಹೆವಿ ವರ್ಕ್. ಆ್ಯಕ್ಚುಲಿ ಅಷ್ಟಾಗಿತ್ತು. ಸೊ ದಟ್ ಈಸ್ ದ ಹೈಯೆಸ್ಟ್. ಪ್ರಾಬ್ಲಿ ಆ 32ನ ನಾನು ಒಂದು 38ಗೆ ಮಾರ್ತಿದ್ನೇನೋ. ಬೇರೆಯವರು ಅದನ್ನು 50-60ಕ್ಕೂ ಮಾಡ್ಬೋದೇನೋ, ನಂಗೆ ಗೊತ್ತಿಲ್ಲ, ಡಿಪೆಂಡಿಂಗ್ ಆನ್ ದ ಥಿಂಗ್. ಬಟ್ ದಟ್ ಈಸ್ ದ ಹೈಯೆಸ್ಟ್ ಥಿಂಗ್. ಆ್ಯಂಡ್ ವೆಡ್ಡಿಂಗ್ ಆರ್ಡರ್ಸಲ್ಲಿ ನಾನು ಮಾಡಿದ್ದೀನಿ, ಲೈಕ್ 5 ಲಕ್ಷ ಬಿಲ್ಲಿಂಗ್ ಎಲ್ಲ ಆಗಿದೆ. ಬಟ್ ಮಲ್ಟಿಪಲ್ ಸಾರೀಸ್, ಅದು ಕಂಪ್ಲೀಟ್ ಇದು ಪ್ಯಾಕ್ ಇರುತ್ತೆ ಎಲ್ಲರದ್ದು, ಎಲ್ಲರದ್ದು, ತಮ್ಮ ಅಕ್ಕ ತಂಗಿಯರು ಎಲ್ಲರದ್ದು ಸೇರಿಬಿಟ್ಟು 5-8 ಲಕ್ಷ ಇಸ್ ಮೈ ಹೈಯೆಸ್ಟ್ ಬಿಲ್ಲಿಂಗ್ ಫ್ರಮ್ ಒನ್ ಪರ್ಸನ್. ಓಕೆ ಓಕೆ ಓಕೆ, ಅದು ಕಂಪ್ಲೀಟ್ ಇರುತ್ತೆ ಪ್ಯಾಕೇಜ್ ಥರ ಎಲ್ಲ ಬಟ್ಟೆನು ಒಟ್ಟಿಗೆ? ಕರೆಕ್ಟ್ ಕರೆಕ್ಟ್, ಆ ಥರ ಇರುತ್ತೆ. ಎಸ್, ಈಗ ನೋಡಿ ನೀವು ತುಂಬ ಜನರಿಗೆ ಪರಿಚಯ ಇದ್ದೀರಾ, ಆ್ಯಕ್ಟರ್ಸ್, ಇನ್ಫ್ಲುಯೆನ್ಸರ್ಸ್, ನಿಮ್ಮ ಬ್ರ್ಯಾಂಡ್ ಕಡೆಯಿಂದ ಪರಿಚಯ ಇದ್ದೀರಾ. ನೀವೇ ಹೇಳಿದ್ರಿ ನಾನು ಜಾಸ್ತಿ ಮಾತಾಡಲ್ಲ, ನಾನು ಅವ್ರ ಜೊತೆನೂ ಕಮ್ಯುನಿಕೇಷನ್ ತುಂಬ ಕಡಿಮೆ. ಸೊ ಇವಾಗ ಇದೊಂದು ವೇದಿಕೆ, ಅವ್ರ ಜೊತೆ ಒಂದ್ಸಲ ಮಾತಾಡಿ, ಅಥವಾ ನಿಮ್ಮ ಇಷ್ಟಪಟ್ಟವರು, ನಿಮ್ಗೆ ಸಪೋರ್ಟರ್ಸ್ ಇದ್ದಾರೆ ತುಂಬ ಜನ, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋದಾದ್ರೆ? ಖಂಡಿತ. ನನ್ನ ಫಸ್ಟ್ ಥ್ಯಾಂಕ್ಸು ನನ್ನ ಟೀಮ್ಗೆ, ಮಾಸ್ಟರ್ಜಿಗೆ, ನನ್ನ ಟೇಲರ್ಸ್ಗೆ, ನನ್ನ ಡ್ರೈವರ್ಸ್ಗೆ, ಹೂ ಗೆಟ್ಸ್ ಆಲ್ ದ ರಾ ಮೆಟೀರಿಯಲ್ಸು. ಆಮೇಲೆ ಪುಷ್ಪ ಅಂತ ಇದ್ದಾರೆ, ಹೂ ಡಸ್ ಹೆಮ್ಮಿಂಗ್ ಆ್ಯಂಡ್ ಆಲ್. ಸೊ ನಾನು ನಿಮಗೆಲ್ಲ ಯಾವಾಗಲೂ ಥ್ಯಾಂಕ್ಸ್ ಹೇಳಿಲ್ಲ, ಬಟ್ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ಇಲ್ದಿದ್ರೆ ಖಂಡಿತ ನಾನು ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಸೆಕೆಂಡ್ ಥ್ಯಾಂಕ್ಸ್ ಐ ಶುಡ್ ಟೆಲ್ ಯು, ಬಿಕಾಸ್ ಇದೊಂದು ವಿಚಾರ ಮಾತಾಡ್ಬೋದು ಅಂತ ಹೇಳಿ ಕರೆಸಿ ಇಷ್ಟೆಲ್ಲ ಮಾತಾಡಿದ್ದೀರಾ. ಆ್ಯಂಡ್ ಟು ಮೈ ಫ್ಯಾಮಿಲಿ, ಮೈ ಹಸ್ಬೆಂಡ್, ಮೈ ಕಿಡ್ಸ್, ಮೈ ಮಾಮ್, ದೇ ಹ್ಯಾವ್ ಬೀನ್ ಇಮ್ಮೆನ್ಸ್ ಸಪೋರ್ಟ್ ಫಾರ್ ಮಿ. ಆ್ಯಂಡ್ ನನ್ನ ಗ್ರೂಪು ನಿಮಗೆ ಗೊತ್ತು, ನಮ್ಮ ತಲಹರಟೆ ಫ್ರೆಂಡ್ಸಿನ ಗ್ರೂಪ್ ಇದೆ. ಸೊ ಎಲ್ಲ ಕ್ರೆಡಿಟ್ ಅವರಿಗೆ ಹೋಗುತ್ತೆ. ಅವ್ರು ನನ್ನ ಆಗಿ ಎನರ್ಜೆಟಿಕ್ ಆಗಿರ್ತಾರೆ ಯಾವಾಗಲೂ. ಸೊ ಹಾಗಾಗಿ ಖುಷಿಯಾಗಿರ್ತೀನಿ, ಖುಷಿಯಾಗೆಲ್ಲ ಮಾಡ್ತೀನಿ. ಆ್ಯಂಡ್ ನನ್ನ ಕ್ಲೈಂಟ್ಸಿಗೆ, ನನ್ನ ಸೆಲೆಬ್ರಿಟೀಸಿಗೆ ಐ ಆಮ್ ರಿಯಲಿ ಸಾರಿ, ನಾನು ತುಂಬ ಕಮ್ಮಿ ಮಾತಾಡ್ತೀನಿ ನಿಮ್ಮ ಜೊತೆ ಎಲ್ಲ, ಕಮ್ಯುನಿಕೇಷನ್ ಕಮ್ಮಿ ಇದೆ. ಬಟ್ ನೀವು ಕೇಳಿದ್ದನ್ನು ಮಾಡಿಕೊಡ್ತಿದ್ದೀನಿ. ಸೊ ಅದನ್ನು ಬ್ರೌನಿ ಪಾಯಿಂಟ್ಸ್ ಅಂತ ತಗೊಳ್ಳಿ. ಮಾತಾಡೋಣ, ಖಂಡಿತ ಮಾತಾಡೋಣ. ಜಾಸ್ತಿ ಮಾತಾಡೋಕ್ಕೂ ಪ್ರಯತ್ನ ಪಡ್ತೀನಿ. ನಂಗೆ ಒಂಚೂರು ಅದು ಸ್ಟಾರ್ಟಿಂಗ್ ಟ್ರಬಲ್. ಸೊ ಮುಂದೆ ಹೋಗ್ತಾ ಸರಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್ ಆ್ಯಂಡ್ ಬಿಲೀವಿಂಗ್ ಇನ್ ಮೀ ಆ್ಯಂಡ್ ಇನ್ ಮೈ ಡಿಸೈನ್. ಆ್ಯಂಡ್ ಥ್ಯಾಂಕ್ ಯು ಟು ಯು ಫಾರ್ ಬಿಲೀವಿಂಗ್ ಇನ್ ಮೀ ಆ್ಯಂಡ್ calling me here and talking to me, something what I love to talk. ನನಗೂ ಖುಷಿ ಇದೆ, ಯಾಕಂದರೆ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಅಂದಾಗ ಎಲ್ಲರೂ ಹೇಳೋದು, ಅಲ್ಲಿ ಫಸ್ಟ್ ಕಾಣುವಂಥ ಮುಖದ ಬಗ್ಗೆ ಮಾತಾಡೋದು, ಅದು ಆ್ಯಕ್ಟರ್ಸ್ ಆಗಿರ್ಬೋದು, ಸಿಂಗರ್ಸ್ ಆಗಿರ್ಬೋದು, ಡ್ಯಾನ್ಸರ್ಸ್ ಆಗಿರ್ಬೋದು. ಬಟ್ ಅವರು ಚೆಂದ ಕಾಣೋದಕ್ಕೆ ಇನ್ನೊಂದು ಕೈ ಇದೆ ಅಂತ ಹೇಳಿದ್ರೆ ಅವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಆ್ಯಂಡ್ ಅವರ ಯುನೀಕ್ನೆಸ್, ಅವರ ಕ್ರಿಯೇಟಿವಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಕ್ರಿಯೇಟಿವ್ ಫೇಸನ್ನು ಇವತ್ತು ನನ್ನ ಜನರಿಗೆ ಪರಿಚಯ ಮಾಡೋದಕ್ಕೆ ಹೊರಟಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ಹೀಗೆ ತುಂಬ ಬ್ರ್ಯಾಂಡನ್ನು ತುಂಬ ಮುಂದುವರ್ಸ್ಕೊಂಡು ಇನ್ನು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಬಾಕಿ ಫಲಾನುಫಲ ಭಗವಂತನಿಗೆ ಬಿಟ್ಟಿದ್ದು, ಅವನು ಯಾವುದಕ್ಕೂ ಇಲ್ಲ ಅನ್ನಲ್ಲ. ಅವ್ರು ರೀಸೆಂಟಾಗಿ ರಾಘವೇಂದ್ರ ಸ್ವಾಮಿ ಅವ್ರದ್ದೊಂದು ಪಾಡ್ಕಾಸ್ಟ್ ಮಾಡಿದ್ವಿ, ನಾನು ಮತ್ತು ರಾಜೇಶ್ ಅವರು. ಸೊ ನಾನು ಮಂತ್ರಾಲಯ ಹೋಗಿಲ್ಲ, ಅವ್ರ ಹತ್ರ ಹೇಳ್ತಾ ಇದ್ದೆ, ಈ ಪಾಡ್ಕಾಸ್ಟ್ ಮಾಡಿದ್ದಕ್ಕಾದರೂ ನನ್ನ ಸ್ವಾಮಿ ಕರ್ಸ್ಕೋಬೇಕು ಅಂತ. ಇವತ್ತು ಪಾಡ್ಕಾಸ್ಟ್ ರಿಲೀಸ್ ಆಗಿದ್ದಾರೆ, ನಾಳೆ ಎಲ್ಲ ನಾಡಿದ್ದು ನಾನು ಮಂತ್ರಾಲಯದಲ್ಲಿದ್ದೀನಿ. ಸೊ ಅದೇ ಥರ ನಾನು ಇಲ್ಲೂ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ. ಒಂದು, ನಮ್ಮ ಬಟ್ಟೆ ವಾಪಸ್ ಬರಲಿ, ಐ ವಿಲ್ ಟ್ರೀಟ್ ಯು. ಇನ್ನೊಂದು, ನಾವು ಮಾಡ್ತಾ ಇರೋ ಕ್ಲೋದಿಂಗ್ ಲೈನ್ ಜನಗಳಿಗೆ ಇಷ್ಟ ಆಗಿಬಿಟ್ಟು ಎಲ್ಲರಿಗೂ ತಲುಪಿ ಪ್ರತಿಯೊಬ್ಬರು ಖುಷಿಯಾಗಿ ಒಂದು ಸೀರೆ ಉಡೋ ಥರ ಆಗಲಿ ಅಂತ ಒಂದು ಪ್ರೇಯರ್. ಸೀರೆ ಅನ್ನೋದು ಅದು ಎಷ್ಟಿದ್ರೂ ಸಾಕಾಗಲ್ಲ, ಅದೆಷ್ಟು ಕಲೆಕ್ಷನ್ಸ್ ಇದ್ರೂ ಸಾಕಾಗಲ್ಲ. ತುಂಬ ಯುನೀಕ್ ಕಲರ್, ಯುನೀಕ್ ಪ್ಯಾಟರ್ನ್, ಯುನೀಕ್ ಸ್ಟೈಲ್, ಯುನೀಕ್ ಮೆಟೀರಿಯಲ್ ಇದೆಲ್ಲನೂ ಕೂಡ ಹುಡುಕ್ತಿರ್ತಾರೆ. ಆ ಹುಡುಕೋರಿಗೆ ಖಂಡಿತವಾಗ್ಲೂ ವೇದಿಕೆ
ರಿಷಿಯಿಂದ. ರಿಷಿ ಅಂತಾನೆ ಸ್ಟಾರ್ಟ್ ಮಾಡ್ತೀರಾ ಅಥವಾ ಬೇರೆ ಏನಾದ್ರು ಇಲ್ಲ, ಇನ್ನೊಂದು ಹೆಸರು ಯೋಚಿಸಿದೀವಿ. ಸಂಸ್ಕೃತ್ ಅಲ್ಲಿ ಅದನ್ನ ಕ್ಲೋದಿಂಗ್ ಅಂತ ಹೇಳ್ತಾರೆ. Okay. ಸೊ ಐ ರಿವೀಲ್ ವೆರಿ ಸೂನ್. ನಾವು ವೇಟಿಂಗ್ ರಿವೀಲ್ ಮಾಡಿ ಆದಷ್ಟು ಬೇಗ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಅಂಡ್ ಇಷ್ಟೊತ್ತು ನಿಮ್ಮ ಟೈಮ್ ನಮ್ಗೆ ಕೊಟ್ಟಿರೋದಕ್ಕೆ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನೀವು ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಥ್ಯಾಂಕ್ ಯು.